ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಗಳು ಅಜಿತ್ ಪವಾರ್ ವಿಮಾನ ದುರಂತದಲ್ಲಿ ದುರಂತ ಅಂತ್ಯ ಕಂಡಿದ್ದಾರೆ. ಹಾಗಾಗಿ ಅವರ ಮೃತದೇಹವನ್ನ ಪಾರ್ಥಿವ ಶರೀರವನ್ನ ಜಿಎಂಸಿ ಆಸ್ಪತ್ರೆಗೆ ದಾಖಲಿಸಲಾಯಿತು. ಅಂದ್ರೆ ಅಲ್ಲಿಗೆ ಶಿಫ್ಟ್ ಮಾಡಲಾಯಿತು. ಹಾಗಾಗಿ ಬೆಂಬಲಿಗರು ಜಮಾವಣೆ ಆಗ್ತಿದ್ದಾರೆ. ಲ್ಯಾಂಡಿಂಗ್ಗೆ 10 ನಿಮಿಷ ಇರುವಾಗಲೇ ವಿಮಾನ ಪತನಗೊಂಡಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಅಜಿತ್ ಪವಾರ್ ನಿಧನಕ್ಕೆ ಸಿಎಂ ದೇವೇಂದ್ರ ಫಡ್ನವೀಸ್ ಕೂಡ ಸಂತಾಪ ಸೂಚಿಸಿದ್ದಾರೆ. ಮಹಾರಾಷ್ಟ್ರದಲ್ಲಿ ಶೋಕಾಚರಣೆಗೆ ಸರ್ಕಾರ ನಿರ್ಧಾರ ಮಾಡಿದೆ ಅನ್ನೋದರ ಡೀಟೇಲ್ಸ್. ಮಹಾರಾಷ್ಟ್ರದಲ್ಲಿ ಎಲ್ಲಾ ಸರ್ಕಾರಿ ಕಾರ್ಯಕ್ರಮಗಳನ್ನು ಕೂಡ ಸದ್ಯ ರದ್ದು ಮಾಡಲಾಗಿದೆ. ಆಸ್ಪತ್ರೆಯ ಕಡೆಗೆ ಪಕ್ಷದ ನಾಯಕರು ಕೂಡ ಧಾವಿಸುತ್ತಿದ್ದಾರಂತೆ. ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ದುರಂತ ಅಂತ್ಯ ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಕೂಡ ದೇವೇಂದ್ರ ಫಡ್ನವೀಸ್ ಅವರು ಲ್ಯಾಂಡಿಂಗು 10 ನಿಮಿಷಕ್ಕೆ ಮುಂಚೆ ವಿಮಾನ ಪತನಗೊಂಡಿದೆ. ಅಜಿತ್ ಪವಾರ್ ನಿಧನಕ್ಕೆ ಸಿಎಂ ದೇವೇಂದ್ರ ಫಡ್ನವೀಸ್ ಕೂಡ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಸಂತಾಪ ಸೂಚಿಸಿದ್ದಾರೆ. ಆಗ್ಲೇ ಹೇಳ್ದಂಗೆ ಅನೇಕ ಗಣ್ಯರು ಮೋಸ್ಟ್ಲಿ ಆಸ್ಪತ್ರೆ ಕಡೆಗೆ ಧಾವಿಸುವ ಸಾಧ್ಯತೆ ಇರುತ್ತೆ. ಅಲ್ಲಿ ಅಂತಿಮ ದರ್ಶನ ಪಡೆದುಕೊಳ್ಳೋದಕ್ಕೆ ಆಗಮಿಸುವ ಸಾಧ್ಯತೆ ಇರುತ್ತೆ. ಮೋಸ್ಟ್ಲಿ ಕೆಲವೇ ಕ್ಷಣಗಳಲ್ಲಿ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಕೂಡ ಆಸ್ಪತ್ರೆ ಕಡೆಗೆ ಬರುವ ನಿರೀಕ್ಷೆ ಕೂಡ ಇದೆ. ದೃಶ್ಯ ನೋಡ್ತಾ ಇದ್ದೀರಲ್ಲ, ಬಾರಾಮತಿ ಮಹಾರಾಷ್ಟ್ರ ಘಟನೆ ಆಗಿರುವಂತಹ ಸ್ಥಳ. ಬಟ್ ಈಗ ಅಲ್ಲಿಂದ ಅಜಿತ್ ಪವಾರ್ ಅವರ ಪಾರ್ಥಿವ ಶರೀರವನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಹಾಗಾಗಿ ಅಲ್ಲೇ ಕುಟುಂಬಸ್ಥರು ಆಗಮಿಸುತ್ತಿದ್ದಾರೆ. ಆ ಕಡೆಗೆ ಮತ್ತೊಂದು ಕಡೆ ಬೆಂಬಲಿಗರ ಜಮಾವಣೆ ಕೂಡ ಆಸ್ಪತ್ರೆ ಸುತ್ತಮುತ್ತ ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ರಾಜಕಾರಣಿಗಳು, ಒಂದಷ್ಟು ಗಣ್ಯರು ಕೂಡ ಆಸ್ಪತ್ರೆಗೆ ಭೇಟಿ ಕೊಡೋ ಮೂಲಕ ಅಂತಿಮ ದರ್ಶನ ಪಡೆದುಕೊಳ್ಳೋ ಮೂಲಕ ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವ ಕೆಲಸ ಕೂಡ ಆಗುತ್ತೆ ಅಂತ. 2 ದಿನ ಶೋಕಾಚರಣೆಗೆ ಸರ್ಕಾರ ನಿರ್ಧಾರ ಮಾಡ್ತಾ ಇದೆಯಂತೆ ಮಹಾರಾಷ್ಟ್ರ ಸರ್ಕಾರ. ಇವತ್ತು ಯಾವೆಲ್ಲ ಸರ್ಕಾರಿ ಕಾರ್ಯಕ್ರಮಗಳಿತ್ತೋ ಎಲ್ಲವನ್ನ ಕೂಡ ರದ್ದು ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. 2 ದೃಶ್ಯಗಳು ಸ್ಕ್ರೀನ್ ಮೇಲೆ ನೋಡ್ತಾ ಇರೋದು. ಒಂದು ಘಟನೆ ಆಗಿರುವಂತಹ ಸ್ಥಳದ ದೃಶ್ಯ. ಈಗಲೂ ಕೂಡ ವಿಮಾನ ಪತನ ಆಗಿರುವಂತಹ ಜಾಗದಲ್ಲಿ ದಟ್ಟ ಹೊಗೆ ಆವರಿಸಿಕೊಂಡಿರೋದು. ಮತ್ತೊಂದು ಕಡೆ ಅಜಿತ್ ಪವಾರ್ ಅವರ ಪಾರ್ಥಿವ ಶರೀರ ಆಸ್ಪತ್ರೆಗೆ ಶಿಫ್ಟ್ ಆಗ್ತಾ ಇದ್ದಂತೆ ಅಲ್ಲಿ ಬೆಂಬಲಿಗರು ನೆರೆದಿರುವಂತಹ ದೃಶ್ಯ. ಕೂಗಾಡ್ತಿದ್ದಾರೆ ಅಭಿಮಾನಿಗಳು ಮತ್ತು ಬೆಂಬಲಿಗರು. ಏನಾಗ್ತಾ ಇದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದ್ದಂತೆ ಅವ್ರಿಗೂ ಕೂಡ ಆಘಾತಕ್ಕೊಳಗಾದಂಗೆ ಕಾಣಿಸ್ತಾ ಇದೆ. ಹಾಗಾಗಿ ಕೆಲ ಬೆಂಬಲಿಗರು ಕಣ್ಣೀರು ಹಾಕ್ತಿದ್ದಾರೆ, ಭಾವುಕರಾಗ್ತಿದ್ದಾರೆ. ತಮ್ಮ ನೆಚ್ಚಿನ ನಾಯಕನನ್ನ ಕಳೆದುಕೊಂಡಂತಹ ನೋವು ಬೆಂಬಲಿಗರಲ್ಲೂ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಈ ಹಿಂದಿನಿಂದಲೂ ಕೂಡ ಅಜಿತ್ ಪವಾರ್ ಅವರು ಒಬ್ಬ ಪವರ್ಫುಲ್ ರಾಜಕಾರಣಿ ಅನಿಸ್ಕೊಂಡಿದ್ದಕ್ಕೆ ಕಾರಣ ಎನ್ಸಿಪಿಯಲ್ಲಿ ಅವರಿಗಿದ್ದಂತಹ ಶಾಸಕರ ಬೆಂಬಲ. ಹಲವಾರು ಖಾತೆಗಳನ್ನು ಕೂಡ ನಿಭಾಯಿಸಿರುವಂತಹ ಅನುಭವ ಹೊಂದಿರುವಂತಹ ಅಜಿತ್ ಪವಾರ್ 2ನೇ ಬಾರಿ, ಈ ಹಿಂದೆ ಕೂಡ ಅವರು ಉಪಮುಖ್ಯಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿದ್ರು. ಬಟ್ ಬಿಜೆಪಿ ಅಧಿಕಾರಕ್ಕೆ ಬಂದ ಬಳಿಕವೂ ಕೂಡ ಉಪಮುಖ್ಯಮಂತ್ರಿಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ.